ನಮಸ್ಕಾರ. ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ, ವಾರ್ಡ್ ನಂಬರ್ 9ನ ನಿವಾಸಿಯಾಗಿದ್ದೀನಿ. ಏನು ಈ ವಾರ್ಡಿನ ಸಮಸ್ಯೆಗೆ ಬಂದಿದ್ದೀರಾ? ಈ ನೀರಿನ ಸಮಸ್ಯೆ ಭಾಳ ಇದೆ, ನೀರಿನ ಅಭಾವ. ವಾರದಲ್ಲಿ 1-2 ಸತಿ 3 ಸತಿ ನೀರು ಬರ್ತಾ ಇತ್ತು. ಅಂಥದ್ರಲ್ಲಿ ಸುಮಾರು 7 ತಿಂಗಳು 8 ತಿಂಗಳಿಂದ ವಾರಕ್ಕೆ ಒಂದೇ ಸತಿ ಬರುತ್ತೆ. ಆ ವಾರಕ್ಕೆ ಒಂದು ಸತಿ ಬರೋದು ಕೂಡ ಕರೆಕ್ಟಾಗಿ ಬರಲ್ಲ. ಒಂದು 10ರಿಂದ 20 ನಿಮಿಷ ನೀರು ಬರುತ್ತೆ. ಆ ನಿಟ್ಟಿನಲ್ಲಿ ಈ ವಾರ್ಡ್ಗಳಲ್ಲಿ ಆಗ್ಬೋದು 7, 8, 9 3 ವಾರ್ಡ್ಗಳಲ್ಲೂ ಎಲ್ಲ ದಲಿತರು ಮುಸ್ಲಿಮ್ಸ್ ಮಾತ್ರ ಜೀವನ ಮಾಡ್ತಾ ಇರೋದು. ಎಲ್ಲರೂ ಕೂಲಿ ಕಾರ್ಮಿಕರೇ ಇರೋದ್ರಿಂದ ಬಹುತೇಕರು ಎಲ್ಲರೂ ಕೂಲಿ ಕಾರ್ಮಿಕರೇ. ಅವರೆಲ್ಲ ಕೂಲಿಗೆ ಹೋಗಿ ಕೂಲಿ ನಾಲಿ ಮಾಡಿ ಅವ್ರ ಮನೆಗೆ ದುಡ್ಡು ಕೊಟ್ಟು ನೀರು ಖರೀದಿ ಮಾಡೋ ಪರಿಸ್ಥಿತಿ ಬಂದಿದೆ. ಆ ದುಡ್ಡು ಕೊಟ್ಟು ನೀರು ಖರೀದಿ ಮಾಡೋದಕ್ಕೂ ಅವರು ದಿನಕ್ಕೆ 200ರಿಂದ 300 ರೂಪಾಯಿ ಕೂಲಿ ಮಾಡೋರು 100 ರೂಪಾಯಿ 150 ರೂಪಾಯಿ ಕೊಟ್ಟು ನೀರಿಗೆ 100-150 ರೂಪಾಯಿ ಕೊಟ್ಟು ಅವ್ರು ನೀರು ಖರೀದಿ ಮಾಡಬೇಕಾದ್ರೆ ಅವರ ಬದುಕು ಬಹಳ ಅಧ್ವಾನ ಆಗಿದೆ. ಈ ವಾರ್ಡ್ನ ಅಧ್ಯಕ್ಷರು ಕೂಡ ಆಗಿದ್ರು, ನಗರಸಭೆ ಅಧ್ಯಕ್ಷರು ಕೂಡ ಆಗಿದ್ರು. ಅವ್ರು ಗೆದ್ದು ಹೋಗಿದ್ದೆ ಮತ್ತೆ ಈ ಕಡೆ ಬರಲಿಲ್ಲ. ನಾವು ಇದನ್ನೇನಾದ್ರೂ ಅವ್ರ ಹತ್ರ ಪ್ರಶ್ನೆ ಮಾಡಿದ್ರೆ ಇದು ರಾಜಕೀಯ ಅಂತೇಳಿ ರಾಜಕೀಯ ಪ್ರೇರಿತವಾಗಿ ಪ್ರೇರೇಪಿಸ್ತಾರೆ ಹೊರತು ಅಭಿವೃದ್ಧಿ ಕಡೆ ಗಮನ ಕೊಡೋದಾಗ್ಲಿ, ಚರಂಡಿಗಳಾಗಲಿ, ನೀರದಾಗಲಿ, ಬೇರೆ ಸಮಸ್ಯೆಗಳಾದ್ರೆ ಏನಾದರೂ ಹೋದ್ರೆ ಈ ವಾರ್ಡಲ್ಲಿ ಸದಸ್ಯರು ಇದ್ದಾರೆ ಇಲ್ವಾ ಅನ್ನೋದು ಕೂಡ ಯಾರಿಗೂ ಗೊತ್ತೇ ಇಲ್ಲ. ಆ ಮಟ್ಟಕ್ಕಾಗಿದೆ. ಸುಮಾರು ಅವರು ಒಂದು ವರ್ಷದ 2 ತಿಂಗಳು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿ ಕನಿಷ್ಠ ಪಕ್ಷ ಮೂಲಭೂತ ಸೌಕರ್ಯಗಳಾದ್ರೂ ನೋಡಬೇಕಾಗುತ್ತೆ. ಅವರು ನೋಡಿಲ್ಲ. ಕನಿಷ್ಠ ಪಕ್ಷ ಈ ವಾರ್ಡ್ ಕಡೆ ಬರೋದಾಗ್ಲಿ ಅವರು ಬರಲೇ ಇಲ್ಲ. ಈ ಕಡೆ ನೀವೇ ನೋಡಿದ್ದೀರ, ನಿಮ್ಮ ವಾಹಿನಿಯಲ್ಲೇ ಸುಮಾರು 7ನೇ ವಾರ್ಡ್ದಾಗಲಿ 8ನೇ ವಾರ್ಡ್ದ ಚರಂಡಿ ಅವ್ಯವಸ್ಥೆಗಳಾಗಲಿ ನೀವೇ ಪ್ರಸಾರ ಮಾಡಿದ್ದೀರ ನಿಮ್ಮ ವಾಹಿನಿಯಲ್ಲಿ. ಈಗ 9ನೇ ವಾರ್ಡ್ ಸರದಿ ಬಂದಿದೆ. 9ನೇ ವಾರ್ಡಲ್ಲಿ ಈಗ ಬೇರೆ ವಾರ್ಡ್ಗಳಿಗೆ ಕಂಪೇರ್ ಮಾಡಿ 24 hours ಲೈಟ್ ಬರ್ತಾನೆ ಇರುತ್ತೆ. 24 hours ಆನಲ್ಲೇ ಇರುತ್ತೆ ಲೈಟ್ಗಳು. 24 hours ನೀರು ಬರ್ತೈತೆ. ಎಲ್ಲ ಮೇಲ್ಗಡೆ ಪೈಪ್ಗಳು ಎಲ್ಲ ವಾರ್ಡ್ಗಳಲ್ಲಿ. ಈಗ ನೀವು ಬೇಕಾದರೆ ನಮ್ಮ 7, 8, 9 3 ವಾರ್ಡ್ ಬಿಟ್ಟು ಬೇರೆ ವಾರ್ಡನ್ನು ಸ್ವಲ್ಪ ಚೆಕ್ ಮಾಡಿ. ನೀವು ಚೆಕ್ ಮಾಡಿದಾಗ ಅಲ್ಲಿ ಯಥೇಚ್ಛವಾಗಿ 24 ಗಂಟೆ ನೀರು ಬರೋದೇನು ನಮ್ಮ 7, 8, 9 ಈ 3 ವಾರ್ಡ್ಗಳಿಗೂ ನೀರು ಮತ್ತು ಮೂಲಭೂತ ಸೌಕರ್ಯಗಳಿಗೆ ಅವಕಾಶ ಕೊಡಬೇಕಾಗಿರೋ ಜವಾಬ್ದಾರಿ ನಗರಸಭೆದಿದೆ. ಬಟ್ ನಗರಸಭೆಯಲ್ಲಿ ಹೋದ್ರೆ ಯಾವುದೊಂದು ಅಧಿಕಾರಿಗಳನ್ನು ಆ ಥರ ಇದು ಮಾಡಲ್ಲ. ಈ ಮೇಡಮ್ನವರು ಬೇರೆ ಇದ್ದಾರೆ. ಆ ಮೇಡಮ್ನವ್ರನ್ನೇನಾದ್ರೂ ಮಾತಾಡಿದ್ರೆ ನಿಮ್ಗೇನಾದ್ರೂ ಬೇಕಾದ್ರೆ ಲಿಖಿತ ರೂಪದಲ್ಲಿ ಕೊಡಿ ಅಂತ ಹೇಳ್ತಾರೆ. ಎಲ್ಲ ವಿದ್ಯಾವಂತರು ಇರಬೇಕಲ್ಲ. ಮೇಡಮ್ನವ್ರಿಗೆ ಲಿಖಿತ ರೂಪದಲ್ಲಿ ಕೊಟ್ಟರೆ ಬುಡ್ಡಿಗೆ ಹಾಕ್ತಾರೆ. ಹೋಗ್ಲಿ, ಈಗ ಲಿಖಿತ ರೂಪದಲ್ಲಾದರೂ ಕೊಟ್ಟು ಬಂದರೆ 1 ತಿಂಗಳು ಆದಮೇಲೆ ಅದನ್ನು ಕೇಳೋಣ ಅಂತ ಹೋದರೆ ಹೌದಾ ಬೈಲೆಲ್ಲ ಇದೆ, ಅಲ್ಲಿದೆ ಇಲ್ಲಿದೆ ಅಂತ ಮಾಡೋ ಅಂತ ಹೇಳೋ ಅಧಿಕಾರಿಗಳು ಇದ್ದಾರೆ ನಗರಸಭೆಯಲ್ಲಿ. ನಾವು ಅದನ್ನು ಬಿಟ್ಟು ಬೇರೆದು ಮಾಡಿದ್ರೆ ಕಂಪ್ಲೇಂಟ್ಗಳು ಕೊಡ್ತೀವಿ ಅಂತ ಹೇಳ್ತಾರೆ. ಯಾಕಂದರೆ ನಾವು ಅವಿದ್ಯಾವಂತರಲ್ಲ. ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬರೋ ಮಟ್ಟಕ್ಕೆ ಈಗಾಗಿದೆ. ಆ ನಿಟ್ಟಿನಲ್ಲೇ ಈಗ ಏನು ಮೂಲಭೂತ ಸೌಕರ್ಯಗಳನ್ನು ಕೇಳೋದೇ ತಪ್ಪಾಗ್ಬಿಟ್ಟಿದೆ ಈ ನಗರಸಭೆ ಅಧಿಕಾರಿಗಳ ಹತ್ರ. ಅದರಿಂದ ನಾವು ಅದ್ರ ಬಗ್ಗೆ ಜಾಸ್ತಿ ಅವ್ರ ಹತ್ರ ಕೇಳಿ ಸಾಕಾಗಿ ಬಿಟ್ಟಿದ್ದೀರಿ. ಬೇಕಾದರೆ ನೀವು ಬೇರೆ ವಾರ್ಡ್ಗಳಲ್ಲೂ ಚೆಕ್ ಮಾಡಿ ನೋಡಿ. 2 ಅಡಿ ರೋಡ್ಗಿಂತ 2 ಅಡಿ ಮೇಲೆ ಬರುತ್ತೆ ನೀರು. ನಮ್ಮ ವಾರ್ಡ್ಗಳಲ್ಲಿ ಎಲ್ಲ ನೋಡ್ಕೊಂಡು ಬನ್ನಿ. ಎಲ್ಲ 7 ಅಡಿ 6 ಅಡಿ ಕೆಳಗಡೆ ನಲ್ಲಿಗಳು ಹಾಕ್ಕೊಂಡು ಅದು ಮೋಟ್ರ್ಗಳು ಹಾಕ್ಕೊಂಡ್ರೆ ಬರುತ್ತೆ, ಇಲ್ಲಾಂದ್ರೆ ಇಲ್ಲ. ಆ ಪರಿಸ್ಥಿತಿಗೆ ತಂದು ಬಿಟ್ಟಿದ್ದಾರೆ. ನಾವು ಅದನ್ನು ಕೇಳಿದ್ರೆ ಈಗ ಏನೂ ಇಲ್ಲ. ಈಗ ಮೊನ್ನೆ ಮಶಾಣದಲ್ಲೇ ಒಂದು ಬೋರ್ ಹಾಕಿದ್ದಾರೆ. ಆ ಬೋರು ಪ್ಲಸ್ ಬೇರೆ ಬೋರ್ಗಳೆಲ್ಲನೂ ಈ ವಾರ್ಡ್ಗಂತ ಹೇಳಿ ಹಾಕಿದ್ದಾರೆ. ಆ ಕರೆಕ್ಟಾಗಿ ಕಲೆಕ್ಷನ್ ಕೊಟ್ಟರೆ ನಮ್ಗೆ ಯಥೇಚ್ಛವಾಗಿ ನೀರು ಬಂದು ಇನ್ನು ಬೇರೆ ವಾರ್ಡ್ಗೂ ನೀರು ಕೊಡ್ಬೋದು. ಅಷ್ಟು ನೀರಿದೆ ಈ ವಾರ್ಡಲ್ಲಿ ಹಾಕಿರೋ ಅಂಥ ಬೋರ್ಗಳಲ್ಲಿ. ಅದನ್ನ ಹಾಕ್ಸಲ್ಲ. ಯಾವುದಾದ್ರೂ ಒಂದು ಕೆಟ್ಟೋಗಿರೋ ಬೋರ್ ಇದ್ರೆ ಬೇಕಾದ್ರೆ ಅದನ್ನ ತಿರುಗಿ ರೀಬೋರಿಂಗ್ ಮಾಡಿಬಿಟ್ಟು ಬಿಲ್ ಬೇಕಾದ್ರೆ ಮಾಡೋ ಅಂತ ಜವಾಬ್ದಾರಿ ಅವ್ರಿಗಿರುತ್ತೆ ಹೊರತು ಈಗ ಪಾಸಾಗಿರೋ ಬೋರ್ಗೆ ಕಲೆಕ್ಷನ್ ಕೊಟ್ಟು ನೀರು ಕೊಡೋ ಅಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಗರಸಭೆ ಅಧಿಕಾರಿಗಳಿಗೆ ನಿಮ್ಮ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ. ಈಗ ನಗರಸಭೆ ಇದು ನೀರಿನ ಸಮಸ್ಯೆ ಇರ್ತಲ್ಲ, ನೀವು ಅಧಿಕಾರಿಗಳಿಗೆ ಕೆಲಸ ಮಾಡಿ ಅಧಿಕಾರಿಗಳಿಗೆ ಮೌಖಿಕವಾಗಿ ಸುಮಾರು ಸತಿ 4-5 ಸತಿ ಹೇಳಿದಿರಿ. ನೀರು ಬೇಡ ವಾಟರ್ ಮ್ಯಾನ್ಗೆ ಆಗ್ಬೋದು, ಅಧಿಕಾರಿಗಳಿಗಾಗಿ ಮೌಖಿಕವಾಗಿ ಹೇಳಿದಿರಿ ನಾವು. ಮೇಡಮ್ ಅವರು ನಮ್ಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ನಗರಸಭೆ ಪೌರಾಯುಕ್ತರು ಅಮೃತ ಮೇಡಮ್ ಅವರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಅದರಿಂದ ನಾವು ಅವ್ರ ಹತ್ರ ಜಾಸ್ತಿ ವಾದ ಮಾಡೋಕ್ಕಾಗಿಲ್ಲ. ಯಾಕಂದರೆ ಅವ್ರು ವಾದ ಮಾಡಿದ್ರೆ ಅವ್ರ ಹತ್ರ ಅವರು ಬೇರೆ ಥರ ಅದನ್ನು ಬಿತ್ತನೆ ಮಾಡ್ತಾರೆ. ಬೇಕಾದರೆ ನಿಮಗೂ ಗೊತ್ತಿರೋದದು. ನಿಮ್ಗೆ ಏನಾದರೂ ಇದ್ದರೆ ಲಿಖಿತ ರೂಪದಲ್ಲಿ ಕೊಡಿ. ಆಯಿತು, ಲಿಖಿತ ರೂಪದಲ್ಲೇ ಕೊಡ್ತೀರಿ. ನೀವು ಎಷ್ಟು ದಿನದಲ್ಲಿ ಈ ನೀರು ಬರೋ ವ್ಯವಸ್ಥೆನ ಎಷ್ಟು ದಿನದಲ್ಲಿ ಮಾಡ್ತೀರಾ? ಒಂದು ಆಶ್ವಾಸನೆ ಕೊಡಿ.
ನೀವು 2 ತಿಂಗಳಿಗೆ ಮಾಡ್ತೀರಾ, 6 ತಿಂಗಳಿಗೆ ಮಾಡ್ತೀರಾ? ನೀವೇನು ಈ ಮೂಲಭೂತ ಸೌಕರ್ಯಗಳು ನಮ್ಮ ಹಕ್ಕು, ನಾವು ಕೇಳೋ ಅಂಥ ಹಕ್ಕು ನಿಮ್ಮ ಸ್ವಂತದ್ದೇನು ಕೊಡಬೇಡಿ, ನಮ್ಮ ಹಕ್ಕನ್ನು ನಮ್ಗೆ ಕೊಡಿ. ನೀವು ಲಿಖಿತ ರೂಪದಲ್ಲೇ ಕೊಡ್ತೀರಿ, ಅದೇನು ಕೊಡ್ತೀರಾ ಕೊಡಿ. ನೀರಿನ ಸಮಸ್ಯೆ ಮತ್ತೆ ಈ ಚರಂಡಿ ಸಮಸ್ಯೆ ಭಾಳ ಇದೆ. ಬರ್ತಾರೆ ಕ್ಲೀನ್ ಮಾಡೋದು, ಬರ್ತಾರೆ. ಒಬ್ಬ ಪೌರಾಯುಕ್ತರು ಒಬ್ರು ಬರ್ತಾರೆ ಪಾಪಣ್ಣ ಅಂತ. ಅವ್ರ ಪಾಪ ಒಬ್ಬನ ಎಷ್ಟು ಮಾಡಕ್ ಆಗಲ್ಲ. ಅವ್ರೊಬ್ಬನಿಗೆ ಈ ವಾರ್ಡ್ ಎಲ್ಲ ಒಬ್ಬನಿಗೆ ಒಂದು ಜವಾಬ್ದಾರಿ ಕೊಟ್ರೆ ಅವನಿಗೆ ಎಷ್ಟು ಚರಂಡಿಗಳಂತ ಎತ್ತಕ್ ಆಗಲ್ಲ. ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಅವನ ಜೊತೆಗೆ ಒಂದ್ 4-5 ಜನ ಬಂದ್ರೆ ಅಟ್ಲೀಸ್ಟ್ ಏನು ಅವ್ರೇನ್ ಡೈಲಿ ಬರೋದು ಬೇಡ, 4-5 ಜನ ವಾರದಲ್ಲಿ 1 ಸತಿ 2 ಸತಿ ಆದ್ರೂ ಬಂದ್ರೆ ಕ್ಲೀನ್ ಆದ್ರೆ ಆಗುತ್ತೆ. ಬಟ್ ಮಳೆ ಬಂದಾಗ ಆಗ್ಲಿ, ಈಗ ಸೊಳ್ಳೆ ಆಗ್ಲಿ, ಈಗ ಸುತ್ತಮುತ್ತ ಇರೋ ಗಲೀಜಾಗ್ಲಿ, ಜಾಸ್ತಿ ಜನ ಎಲ್ಲ ರೇಷ್ಮೆ ಕೂಲಿ ಕಾರ್ಮಿಕರು ಇರೋದ್ರಿಂದ ಈ ವೇಸ್ಟ್ ಬೀಳೋ ಇದರಿಂದ ರೋಗಾಣುಗಳು ಬರೋ ಚಾನ್ಸಸ್ ಬಹಳ ಜಾಸ್ತಿ ಇದೆ ನಮ್ಮ ವಾರ್ಡ್ಗಳಿಗೆ. ದಯವಿಟ್ಟು ಇದನ್ನು ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದು ಇದನ್ನು ಸ್ವಲ್ಪ ಪರಿಗಣಿಸ್ಬೇಕು. ಅವರು ನಗರಸಭೆ ಅಧಿಕಾರಿಗಳು ಪರಿಗಣಿಸಿ ನಮ್ಮ ವಾರ್ಡ್ಗಳಿಗೆ 7, 8, 9 3 ವಾರ್ಡ್ಗಳಿಗೂ ಸೇರಿ ಒಂದೇ ವಾರ್ಡ್ ಅನ್ನೋದಕ್ಕಿಂತ, ಯಾಕಂದ್ರೆ ಈ 3 ವಾರ್ಡ್ಗಳಲ್ಲೂ ಎಲ್ಲೂ ಅಲ್ಪಸಂಖ್ಯಾತರು ಮತ್ತು ದಲಿತರೇ ಇರೋ ಕಾರಣದಿಂದ ಈ 3 ವಾರ್ಡ್ಗಳನ್ನು ಎಲ್ಲ ಅಧಿಕಾರಿಗಳು ಪರಿಗಣಿಸ್ತಾ ಇಲ್ಲ, ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ತಾವು ತಮ್ಮ ಮಾಧ್ಯಮದ ಮುಖಾಂತರ ನಗರಸಭೆಗೆ ತಿಳಿಸ್ಬೇಕಂತ ತಮ್ಮಲ್ಲೇ ಮನವಿ ಮಾಡ್ತಾ ಇದ್ದೀವಿ. ಇನ್ನೊಂದು ನಮ್ದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನಮ್ದು ಇದೇ ಬೀದಿ ಎದುರುಗಡೆ ಕನ್ಸರ್ವನ್ಸಿ ರೋಡ್ ಇದೆ, ರಸ್ತೆ ಇದೆ, ಕನ್ಸರ್ವನ್ಸಿನಲ್ಲಿ ಆ ಪಾಪಾಯನ ಬಂದು ಸ್ವಲ್ಪ ಕ್ಲೀನ್ ಮಾಡಪ್ಪ ಅಂದರೆ ಬಂದು ಹಾಕ್ಬಿಟ್ಟು ಗುಡ್ಡೆಗಳು ಹೋಗೋದನ್ನ 3-4 ತಿಂಗಳು ಮುಂಚೆ ಗುಡ್ಡೆಗಳು ಹಾಕಿರೋದು, ಆ ಗುಡ್ಡೆಗಳು ಹಂಗೆ ಇದೆ, ವಾಸನೆ ಅಲ್ಲಿ ಇರೋಕೆ ಆಗ್ತಾ ಇಲ್ಲ. ಎಲ್ಲ ಕಿಟಕಿಲೆಲ್ಲ ಮುಚ್ಚಿಬಿಟ್ಟಿದ್ದೀವಿ, ವಾಸನೆಗೆ ಇರೋಕ್ಕಾಗಲ್ಲ. ಏಮಯ್ಯ ಪಾಪಯ್ಯ ಅಂತ ನಾನು ಹೋಗ್ಬಿಟ್ಟು ಅನ್ಸಿದ್ರೆ ಟ್ರಾಕ್ಟರ್ ಕಳಿಸ್ರೆ, ಈ ಗ್ಯಾಂಗ್ ಕಳಿಸ್ರೆ ಎತ್ತಾಕೋದು, ಯಾರು ಬರೋದಿಲ್ಲ, ಏನಿಲ್ಲ, ನಾನು ಏನು ಮಾಡೋದು, ಹೆಂಗೂ ಹೋಗೋದು ಸಂದೆ ಒಳಗೆ ಅಂತ ಪಾಪಯ್ಯ ಹೇಳ್ತಾನೆ. ಇವಾಗ ಯಾರಿಗಂತ ನಾವು ಹೇಳ್ಬೇಕು. ಇವಾಗ ನೋಡಿ ಸ್ಪಾಟ್ ನೋಡಿ ಗುಡ್ಡೆಗಳು ಹಾಕಿರೋದು 3-4 ತಿಂಗಳಾಗಿ ಎತ್ತಿ ಹಾಕಿರೋದು. ಅಲ್ಲಿ ಏನೇನು ಇನ್ನು ನೀರು ಬಂದರೆ ಅಲ್ಲೇ ಜಾಮ್ ಆಗಿಬಿಡುತ್ತೆ, ಸೊಳ್ಳೆಗಳು ಬಿಡ್ತವೆ, ಸೊಳ್ಳಿನಿಂದ ರೋಗ ಬರ್ತವೆ, ರೋಗದಿಂದ ಜನಗಳು ಸಾಯೋದು, ಆಸ್ಪತ್ರೆಗೆ ಹೋಗೋದು, ಮಕ್ಕಳು ಇಟ್ಕೊಂಡು ತಿರುಗೋದು. ಏನು ನಮ್ದು ಈ ವಾರ್ಡ್ದು ಡ್ರೈನೇಜ್ಗಳು ಫುಲ್ ಆದ್ರೆ ನಗರಸಭೆ ಅವ್ರಿಗೆ ಒಂದು 10 ಸತಿ ಕರೆ ಮಾಡಿ ಹೇಳ್ಬೇಕು. ಇವತ್ತು ಹೇಳಿದ್ರೆ ಇನ್ನ ವಾರ ಆಗ್ಲಿ ಬರಲ್ಲ. ಅದೇ 2,000 5,000 ದುಡ್ಡು ಕೊಟ್ರೆ ಇವತ್ತು ತುಂಬೋಗಿದೆ ಅಂತ ಹೇಳಿದ್ರೆ ಅರ್ಧ ಗಂಟೆಯಲ್ಲಿ ಕ್ಲೀನ್ ಆಗಿಬಿಡುತ್ತೆ. ಆ ಮಟ್ಟಕ್ಕಿದೆ ನಗರಸಭೆ. ಆಫೀಸರ್ ಹೋಗಿ ಏನಂದ್ರೆ ಕೌನ್ಸಿಲರ್ದು ಇಳ್ದು ಬಲ್ದು ಯಾರ್ದು ನಡೆಯೋದಿಲ್ಲಪ್ಪ, ಎಲ್ಲ ಆಫೀಸರ್ದು ನಡೆಯೋದು. ಅವ್ರು ಹೋಗಿ ಹೇಳಿ ಹೋಗ್ರಿ ಅಂತ ಅವರು ಮೊದಲಿರೋವ್ರಿಗೆ, ಅವ್ರಿಗೆ ಅಧ್ಯಕ್ಷ ಆಗಿರೋರ್ಗೆ, ಕೌನ್ಸಿಲರ್ ಆಗಿರೋರ್ಗೆ ಹೇಳಿದ್ರೆ, ಅವ್ರು ಏನಿದ್ರು ಆಫೀಸರ್ ಕೇಳೋದಿಲ್ಲ, ಏನಿಲ್ಲಪ್ಪ ನಾವು ಏನು ನಮ್ಮ ಮಾತು ಏನಾದ್ರು ನಡೆಯೋದಿಲ್ಲ, ನಾವು ಆಫೀಸರ್ ಏನು ಹೇಳ್ತಾರೆ ಅದೇ ಹೇಳ್ಬೇಕಂತ ಅವ್ರು ಹೇಳ್ತಾರೆ ಅಂತ ಅವ್ರು ಹೇಳ್ತಾರೆ. ಇವಾಗ ಯಾರು ಮಾತು ತಗೋಬೇಕು ನಾವು?